ಅದು ಮುಸಲ್ಮಾನರೇ ವಕ್ ಮಾಡಿದ, ಅವರದೇ ಸ್ವತ್ತು ಅವರೇ ವಕ್ ಮಾಡಿ ಮುಸಲ್ಮಾನರಿಗೆ ಮಾಡಿದಂತಹ ಆಸ್ತಿಯಲ್ಲಿ ಅದರದೊಂದು ಮಂಡಳಿ, ಅದರದ್ದು ನಾವು ಈ ವಕ್ ಮಂಡಳಿ ಅಂತ ಹೇಳಿದ್ರೆ ಆಸ್ತಿಗಳನ್ನು ಪ್ರೊಟೆಕ್ಟ್ ಮಾಡಬೇಕಾಗಿರೋದು ಅಷ್ಟೇನು. ಆ ವಕ್ ಮಂಡಳಿಯಲ್ಲಿ ಪ್ರೊಟೆಕ್ಟ್ ಮಾಡಬೇಕಾದಂತ ಮಂಡಳಿಯಲ್ಲಿ 11 ಮಂದಿಯಲ್ಲಿ 4 ಮಂದಿ ಮಾತ್ರ ಮುಸಲ್ಮಾನರಾಗಿರ್ಬೇಕು, ಮಿಕ್ಕಿದ ಯಾರು ಬೇಕಾದ್ರೂ ಆಗ್ಬಹುದು. ಎರಡಂತೂ ಮುಸ್ಲಿಮೇತರ ಆಗಿರ್ಲೇಬೇಕು, ಯಾರು ಬೇಕಾದ್ರೂ ಆಗ್ಬೋದು. ಸರ್ಕಾರಗಳು ಚೇಂಜ್ ಆಗುತ್ತೆ, ಅದರ ಸ್ವಾಯತ್ತತೆ ಹೋಯ್ತು. ಅಟಾನಮಿ, ಒಂದು ಸಂಸ್ಥೆಯ ಅಟಾನಮಿ ಹೋದ್ರೆ, ಸ್ವಾಯತ್ತತೆ ಹೋದ್ರೆ ಮತ್ತೆ ಸರ್ಕಾರದ ಕೈಗೊಂಬೆ ಆಯ್ತು. ಸರ್ಕಾರದ ಕೈಗೊಂಬೆ ಆದ್ರೆ ಇಲ್ಲಿ ಏನೆಲ್ಲ ಹಗರಣಗಳು ನಡೀತಾ ಇದೆ, ಈಗ ಹೇಳ್ತಾ ಇರೋದೇನು ವಕ್ಫಲ್ಲಿ ಹಗರಣಗಳು. ಆ ಹಗರಣಕ್ಕಿಂತ ದೊಡ್ಡ ಹಗರಣಗಳು ಡಿಸಿ ಕಚೇರಿಯಲ್ಲಿ, ತಹಸೀಲ್ದಾರ್ ಕಚೇರಿಯಲ್ಲಿ ಎಷ್ಟು ಹಗರಣಗಳು ನಡೀಬಹುದು. ಆದ್ರಿಂದ ವಕ್ಫಲ್ಲಿ ಏನು ಕೇಳಬೇಡಿ, ಕೇಳ್ಬೇಡಿ ತೇಳಿಲ್ಲ. ದಾಖಲೆ ಇಲ್ಲದಿದ್ರೆ ಕೇಳಿ ನೀವು. ದಾಖಲೆ ಅಲ್ಲ, ನಾನು ಸುಮ್ಮನೆ ಕಂಪೇರ್. ಸಿಂಗಾಪುರದಲ್ಲಿ 60 ವಕ್ಫ್ ಆಸ್ತಿಗಳಿದಾವೆ. ಎಷ್ಟು? 60. ಸಿಂಗಾಪುರದ ವಕ್ಫ್ನ ಒಂದು ವರ್ಷದ ಆದಾಯ ಭಾರತೀಯ ರೂಪಾಯಿಯಲ್ಲಿ 42 ಕೋಟಿ ರೂಪಾಯಿ ಇರುತ್ತೆ. 60 ಆಸ್ತಿಗಳಿಂದ 42 ಕೋಟಿ ರೂಪಾಯಿ ಸಿಂಗಾಪುರದಲ್ಲಿ ಬರ್ತಾ ಇದೆ. ಭಾರತದಲ್ಲಿ 38 ಲಕ್ಷ ಆಸ್ತಿಗಳಿಂದ ಒಂದು ವರ್ಷಕ್ಕೆ 163. ಪ್ರಧಾನಮಂತ್ರಿಗಳು ಯಾವುದೋ ಒಂದು ಚುನಾವಣಾ ಭಾಷಣದಲ್ಲಿ ಮಾತಾಡಿದ್ರು. ನಾನು ಮೋದಿಜಿ ಅವರು ನೇರವಾಗಿ ಸಿಕ್ಕಿದ್ರೆ ಇದನ್ನ ಹೇಳ್ಬೇಕು ಅಂತ ಇದ್ದೇನೆ. ಇಲ್ಲಿ ಕೇಳಿ, ವಕ್ಫ್ ಆದಾಯ ಅಂತ ಅನ್ವರ್ ಮಾಣಿಪಾಡಿ ಮಾಡಿದಂತ ದೊಡ್ಡ ಇದು ಎಂದು ರಾದ್ದಾಂತದ್ದು ಅಷ್ಟೇ. 2 ಲಕ್ಷ ಕೋಟಿ 8 ಲಕ್ಷ ಕೋಟಿ ಅಂತ ಹೇಳಿದ್ದಾರೆ. ಕಬ್ರಿಸ್ತಾನದಲ್ಲಿ ಎಲ್ಲಿ ಆದಾಯ ಬರುತ್ತೆ? ಮಸೀದಿಯಲ್ಲಿ ಎಲ್ಲಿ ಆದಾಯ ಬರುತ್ತೆ? ಆ ಮಸೀದಿ ಇದು ಆಶೂರ್ ಖಾನ್ ನಲ್ಲಿ ಆದಾಯ ಬರುತ್ತಲ್ಲ, ಅದೇ ರೀತಿ ಈದ್ಗಾದಲ್ಲಿ ಆದಾಯ ಬರುತ್ತಾ? ಇಲ್ಲ ರೀ, ಆ ಆಸ್ತಿಗಳನ್ನೆಲ್ಲ ಆದಾಯದ ಮೂಲವನ್ನಾಗಿ ಹೇಳಿದ್ದಾರೆ. ಎರಡನೇದು ಆದಾಯ ಬರಬೇಕು. ಈಗ 150 ಮೋದಿ ಹೇಳಿದಾಗೆ ಪ್ರೈಮ್ ಮಿನಿಸ್ಟರ್ ಹೇಳಿದಲ್ಲ, ಜಾಸ್ತಿ ಬರಬೇಕು. ನಮ್ಮ ರಾಜಕಾರಣಿಗಳ ಆಲಸ್ಯ, ಅದೇ ರೀತಿಯಲ್ಲಿ ದೊಡ್ಡದಾದಂತಹ ತಪ್ಪುಗಳಿದರಲ್ಲಿ ಇದೆ. ಇಲ್ಲ ಅಂತ ನಾನು ಹೇಳಲ್ಲ. ನಾನು ವಕ್ಫ್ ಬೋರ್ಡ್ ಅಧ್ಯಕ್ಷನಾಗಿದ್ದಾಗ ಎಲ್ಲರಿಗೂ ಇಶ್ಯೂ ಮಾಡಿದೆ, ನೋಟಿಸ್ ಇಶ್ಯೂ ಮಾಡಿದೆ, ಎಲ್ಲಾ ಕಡೆ ಜನರೇಟ್ ಮಾಡ್ಬೇಕು ಅಂತ ಹೇಳಿ. 38 ಲಕ್ಷ ಆಸ್ತಿಗಳ ಪೈಕಿ 37 ಲಕ್ಷ ಆಸ್ತಿಗಳೆಲ್ಲವೂ ಕಬ್ರಿಸ್ತಾನ ಮಸೀದಿ ಅನ್ಕೊಂಡ್ಬಿಟ್ಟು. ಇಲ್ಲ, ಎಲ್ಲಿದೆ? ತಾಜ್ ಮಹಲ್ ಇಂದ ಎಲ್ಲೂ ಇದು ಅಲ್ರಿ, ತಾಜ್ ಮಹಲ್ ಇಂದ ನಮ್ಮ ಇದಕ್ಕೆ ಆದಾಯ 37 ಲಕ್ಷ ಆಸ್ತಿಗಳನ್ನು ಬಿಟ್ಬಿಡ್ರಿ, ಅದರಲ್ಲಿ ಆದಾಯ 0 ಇನ್ಕಮ್. ಇನ್ನು 1 ಲಕ್ಷ ಆಸ್ತಿಯಲ್ಲಿ ನೀವು 163 ಕೋಟಿ ಮಾತ್ರ ಆದಾಯ ಬರುತ್ತೆ. ಈಗ ಏನು ಮಾಡಿದ್ದಾರೆ ಸರ್ಕಾರ ತಿದ್ದುಪಡಿಯಲ್ಲಿ ಗೊತ್ತಾ ನಿಮ್ಗೆ? 7% ಇತ್ತು ಕಾಂಟ್ರಿಬ್ಯೂಷನ್. 2013 ಅಲ್ಲಿ 7% ಇತ್ತು ಕಾಂಟ್ರಿಬ್ಯೂಷನ್ ಕೊಡಿ ಅಂತ ಹೇಳಿ 5% ಇಳಿಸಿದ್ದಾರೆ. ಮತ್ತೆ ಆದಾಯ ಜಾಸ್ತಿ ಆಗುದಾ ಕಡಿಮೆ ಆಗುದಾ? ಒಂದ್ ನಿಮಿಷ, ಅದು ತಪ್ಪಾಗಿಲ್ಲ ಅಂತ ನಾನು ಹೇಳಲ್ಲ. ನೆಗಡಿ ಬಂದಲ್ಲಿ ಮೂಗು ಮುರಿಯೋದಲ್ಲ, 500 ಔಷಧಿ ತಗೊಳ್ಳೋದಷ್ಟೇ. ಹಗರಣ ಅದೇ ರೀತಿಯಲ್ಲಿ ಆದಾಯ ಬರ್ತಾ ಇಲ್ಲ ಅಂತ ಹೇಳಿ ಕೇಂದ್ರ ಸರ್ಕಾರ ಏನ್ ಮಾಡ್ಬೇಕಿತ್ತು? ಶೋಕಾಸ್ ನೋಟಿಸ್ ಕೊಟ್ಟು ನಾನು ಕೊಟ್ಟಿದ್ದೀನಿ ಎಲ್ಲಾ ಸಂಸ್ಥೆಗಳಿಗೂ. ಇಲ್ಲಿನ ದೊಡ್ಡ ದೊಡ್ಡ ಸಂಸ್ಥೆಗೆ ನಾನು ನೋಟಿಸ್ ಕೊಟ್ಟಿದ್ದೆ. 30% ಅವರು ನೀವು ಸಮುದಾಯಕ್ಕೆ, ಸಮಾಜದ ಬಡವರಿಗೆ, ನಿರ್ಗತಿಕರಿಗೆ ನೀವು ಚಾಲ್ತಿ ಮಾಡ್ಲೇಬೇಕು ಅಂತ ಸುತ್ತೋಲೆ ಹೊರಡಿಸಿದ್ದೀನಿ. ನನ್ನ ಅಧಿಕಾರ ಅದನ್ನ ಕೇಂದ್ರ ಸರ್ಕಾರ ಮಾಡಬೇಕಾಗಿ ಅದು ಮಾಡ್ಬೇಕು. ಅವಾಗ ಬೋರ್ಡಿನ ಸ್ವಾಯತ್ತತೆ ಉಳಿಯುತ್ತಾ? ಸ್ವಾಯತ್ತತೆಯನ್ನು ಕ್ವಶನ್ ಮಾಡುವಂಗಿಲ್ಲ. ನಾನು ಹೇಳುದು, ಸರ್ಕಾರ ಅಂತ ಹೇಳುವಾಗ ಸರ್ಕಾರದ ಮೇಲೆ ಯಾವುದೂ ಇಲ್ಲ. ಈಗಾಗಲೇ ನೀವು ವಕ್ಫ್ ಬೋರ್ಡ್ ಸ್ವಾಯತ್ತತೆ ಇದೆ ಅಂತ ಹೇಳ್ತೀರಾ. ಸೆಕ್ಷನ್ 73 ಅಲ್ಲಿ ಯಾವಾಗ ಸರ್ಕಾರಕ್ಕೆ ಮನಸ್ಸಾಗುತ್ತೆ ಅವತ್ತು ಬೋರ್ಡ್ ಅನ್ನೇ ನೀವು ಸೂಪರ್ಸೀಡ್ ಮಾಡಬಹುದು ಅಂತ ಇದೆ. ಅಲ್ಲ, ಮಾಡಬಹುದು ಇದೆ. ಸರ್ಕಾರಕ್ಕಿಂತ ದೊಡ್ಡ ಎಲ್ಲ ಏನಾಗಿದೆ ಅಂತಂದ್ರೆ ತಪ್ಪು ಅಭಿಪ್ರಾಯಗಳು, ತಪ್ಪು ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ಅದನ್ನು ನೀವು ಇವತ್ತು ಸರಿ ಮಾಡ್ಬೇಕು ಮಾತ್ರ ಅಲ್ಲ, ಮುಂದಿನ ಎಲ್ಲಾ ಡಿಬೇಟ್ಗಳಲ್ಲೂ ನೀವು ಇದು ಹೇಳ್ಬೇಕು. ಇದು ಒಂದು ವಕ್ಫ್ ಬೋರ್ಡ್ ತಪ್ಪು ಮಾಡಿದ್ರೆ ಸರ್ಕಾರ ವಕ್ಫ್ ಬೋರ್ಡ್ ಅನ್ನೇ ಸೂಪರ್ಸೀಡ್ ಮಾಡಿದೆ. ಕುಮಾರಸ್ವಾಮಿ ಸರ್ಕಾರ ಇದ್ದಾಗ ಅವತ್ತು ಕರ್ನಾಟಕ ವಕ್ಫ್ ಬೋರ್ಡ್ ಅನ್ನೇ ಸೂಪರ್ಸೀಡ್ ಮಾಡಿದೆ. ಇಲ್ಲಿ CID ತನಿಖೆ ಎಲ್ಲ ಇದೇ ಬೆಲ್ಲಾನಿ ಕೇಸ್, ಅದೇ ಹಾಪ್ಕಾಮ್ಸ್ ಕೇಸ್ ಇದೆ ನಮ್ಮ ಲಾಲ್ಬಾಗ್. ಕರ್ನಾಟಕದಲ್ಲಿ ಒಟ್ಟು ವಕ್ಫ್ನ ಆಸ್ತಿ ಎಷ್ಟಿದೆ? ವಕ್ಫ್ನ ಆಸ್ತಿ 42,000 ಆಸ್ತಿಗಳಿದೆ. ಅದು ನಿಜವಾಗ್ಲೂ ವಕ್ಫ್ನ ಹಿಡಿತದಲ್ಲಿ ಎಷ್ಟು ಆಸ್ತಿಗಳಿದೆ? ಎಲ್ಲ ವಕ್ಫ್ನ ಹಿಡಿತದಲ್ಲಿ ಯಾವುದು ಒತ್ತುವರಿ ಆಗಿಲ್ಲ, ಯಾವ ರಾಜಕಾರಣ ಅದೇ ನಾನು ಹೇಳ್ತಾ ಇರ್ತೀನಲ್ಲ. ಈಗ 5,96,000 ಅಲ್ಪಸಂಖ್ಯಾತರ ಇಲಾಖೆ ತೋರಿಸ್ತಾ ಇದೆ. ಅನ್ವರ್ ಮಾಣಿಪಾಡಿ ಅವರ ಲೆಕ್ಕ ಪ್ರಕಾರ 1,20,000 ಎಕರೆ ಜಾಗ ಕರ್ನಾಟಕದಲ್ಲಿ 1,20,000. ನಮ್ಮ ದಾಖಲೆಗಳು ಹೇಳ್ತಾ ಇದೆ, ಅವ್ರು 2 ಲಕ್ಷ ಅಂತ ಹೇಳಿದ್ದಾರೆ. ಅನ್ವರ್ ಮಾಡಿ 1,20,000 ಎಕರೆ ಇದೆ. ಅದರಲ್ಲಿ ನಮ್ಮ ಹತ್ರ ಇರುವುದು 27,000 ಎಕರೆ ಮಾತ್ರ. ಅಂದ್ರೆ ಎಲ್ಲ ಅನ್ಯಾಧೀನ ಆಗಿದೆ. ಹೆಚ್ಚು ಕಡಿಮೆ 1 ಲಕ್ಷ ಎಕರೆ, 1,22,000 ಎಕರೆ ಜಾಗ ವಕ್ಫಿನ ದಾಖಲೆಯಲ್ಲಿ. ಅದರಲ್ಲಿ ಈಗ ನಮ್ಮ ಕೈಯಲ್ಲಿರುವುದು 27,000 ಎಕರೆ ಮಾತ್ರ. ಅಂದ್ರೆ ಹೆಚ್ಚು ಕಡಿಮೆ 1 ಲಕ್ಷ ಎಕರೆ ಯಾರು ತಗೊಂಡು ಕೂತಿದ್ದಾರೆ. ಹೌದು, ಅದರಲ್ಲಿ ಅಲ್ಲ, ಅಧಿಕಾರಿಗಳು ಯಾರು ಅಂತ ಹೇಳೋದಕ್ಕಿಂತ ಸರ್ಕಾರ ಕಬಳಿಕೆ ಮಾಡಿದೆ. ಸರ್ಕಾರ ಈ ರಾಜಕಾರಣಿಗಳು ನೋಡಿ ಅವರೆಲ್ಲ ಗ್ಲೌಸ್ ಹಾಕೊಂಡೆ ಇದು ಮಾಡಿದ್ದಾರೆ. ಯಾಕೆ ಅನ್ವರ್ ಮಾಣಿಪಾಡಿ ಇಷ್ಟು ದೊಡ್ಡ ರಾದ್ದಾಂತ ಮಾಡಿದಾರಲ್ಲ? ಯಾಕೆ ಸುಪ್ರೀಂ ಕೋರ್ಟ್ ಹೋಗಿ ಅವರಿಗೆ ಗರಿಷ್ಠ ಶಿಕ್ಷೆಯಾಗಿ ಮಾಡಿಲ್ಲ? ಅನ್ವರ್ ಮಾಣಿಪಾಡಿ ಸುಪ್ರೀಂ ಕೋರ್ಟ್ ಅಲ್ಲ, ಅನ್ವರ್ ಮಾಣಿಪಾಡಿ ತರ ಹೇಳುವಂತವ್ರು. ನಾನು ಅದರ ಮೇಲೆ ಕೆಲಸ ಮಾಡಿದ್ದೆ. ಅನ್ವರ್ ಮಾಣಿಪಾಡಿ ನಮ್ಮ ಸ್ನೇಹಿತರೆ, ಅವರ ರಿಪೋರ್ಟ್ ತಗೊಂಡೇ ನಾನು ಕೆಲಸ ಮಾಡಿದೆ. ಇದರಲ್ಲಿ ಎಲ್ಲೂ ಸಿಗಲ್ಲ, ಎಲ್ಲ ಗ್ಲೌಸ್ ಹಾಕಿದ್ದಾರೆ. ಎಲ್ಲೂ ನೀವು ನೋಡಿ ಯಾವ ರಾಜಕಾರಣಿಯ ವಿರುದ್ಧ CM ಇಬ್ರಾಹಿಂ ಸಭೆ ಹೇಳಿದ್ದಾರೆ. ನಾನು ಅದರ ಹಿಂದೆ ಹೋದೆ. ಅವ್ರು ಲೀಸ್ಗೆ ತಗೊಂಡಿರೋದು. ಇದು ಲೀಸ್ ರೂಲ್ಸ್ 2014 ಅಲ್ಲಿ ಲೀಸ್ ತಗೋಬಹುದು, ಅದಿತ್ತು ತಗೋಬಹುದು. ನಾಳೆ 30 ವರ್ಷಕ್ಕೆ ಸರ್ಕಾರ ಕೊಡಬಹುದು, 3 ವರ್ಷ ವಕ್ಫ್ ಬೋರ್ಡ್ ಕೊಡಬಹುದು, 11 ತಿಂಗಳು ಆ ಸಂಸ್ಥೆಗಳು ಕೊಡಬಹುದು. ಆ ಲೀಸ್ ತಗೊಂಡಿದ್ದಾರೆ, ಮಾಡಿದ್ದಾರೆ, ಅದರ ಆದಾಯ ಕೊಟ್ಟಿದ್ದಾರೆ, ಯಾವುದು ರೆಂಟ್ ಪೇ ಮಾಡಿದ್ದಾರೆ. ನಂತರ ಅದನ್ನು ವಾಪಸ್ ಅದೇ ಸಂಸ್ಥೆ ಕೊಟ್ಬಿಟ್ಟಿದ್ದಾರೆ 30 ವರ್ಷ. ಅದರ ಅರ್ಥ ಒತ್ತುವರಿ ಆಗಿಲ್ಲ ಅಂತ ನಾನು ಹೇಳಲ್ಲ. ಅನ್ವರ್ ಮಾಣಿಪಾಡಿ ಹೇಳಿದೆಲ್ಲ ಸುಳ್ಳು ಅಂತಾನೂ ನಾನು ಹೇಳಲ್ಲ. ಅನ್ವರ್ ಮಾಣಿಪಾಡಿ ಕಣ್ಣು ತೆರೆಸಿದ್ದಾರೆ, ಅದರಲ್ಲಿ 2 ಮಾತಿಲ್ಲ. ಬಟ್ ಅವ್ರ ಕತೆ
ಬರ್ದಾಗೆಲ್ಲ ಬರ್ದು ಹೋಗಿದ್ದಾರೆ, ಅವರಿದ್ದಾರೆ, ಇವರಿದ್ದಾರೆ, ಅವ್ರು ಬರ್ದಿದ್ದಾರೆ, ಅವ್ರು ಹೋಗಿದ್ದಾರೆ, ಹೀಗೆ ಇದ್ದಾರೆ. ನನ್ನ ಮೇಲೆ ಕೇಸ್ ಹಾಕಿದ್ದಾರೆ ಅಜಿತ್, ನನ್ನ ಮೇಲೆ ಕೇಸ್ ಹಾಕಿದ್ದಾರೆ. ಏನಂತ? ಅದು 19 ಲಕ್ಷ ರೂಪಾಯಿ ನಮ್ಮ ಸಂಸ್ಥೆ ಇದೆ, ಆಶ್ರಮ ಇದೆ, ಆಶ್ರಮಕ್ಕೆ ನಾನು ತೆಗೆದು ನಾನು ಡೈವರ್ಟ್ ಮಾಡಿದ್ರೆ ಡೈವರ್ಟ್ ಮಾಡಿದ್ರು ಆಗ್ಬೋದಿತ್ತು. ನಾನು ತಿಂದಿದ್ದೀನಿ ಅಂತ ಹೇಳಿ 19 ರೂಪಾಯಿನೂ ನನ್ಗೆ ರಿಲೀಸ್ ಆಗಿಲ್ಲ. ಇಷ್ಟರ ತನಕ, ಈ ನಿಮಿಷದ ತನಕ 19 ರೂಪಾಯಿ ನನಗೆ ರಿಲೀಸ್ ಆಗಿಲ್ಲ. ನನ್ನ ಮೇಲೆ ಕೇಸ್ ಆಗಿ 72, 74 ಹೈಕೋರ್ಟ್ ಅಲ್ಲಿ ಇನ್ನೂ ಕೊಳಿತಾ ಇದೆ. ಬಂದು ಡಾಕ್ಯುಮೆಂಟ್ ಕೊಡ್ತಾ ಇಲ್ಲ, ಲೋಕಲ್ ಕೊಟ್ಟಿದ್ದಾರೆ, ಇದು ಕೊಡ್ತಾ ಇಲ್ಲ. ಎಷ್ಟು ಬಾರಿ ಅಜ್ಜಿಗೆ ಹೋಗುವಾಗ ನೀವು ಫೋನ್ ಮಾಡಿ, ಅಜ್ಜಿ ಹೋಗ್ತಾ ಇದ್ದೀನಿ, ಅಜ್ಜಿ ಹೋಗುವಾಗ ಯಾವುದೇ ಇದೆಲ್ಲ ಇರಬಾರ್ದಲ್ಲ ಅಂತ ನಾನು ತಿಳ್ಕೊಂಡೆ. ಇದರ ಬಗ್ಗೆ ಏನಾದ್ರು ಪ್ರಸ್ತಾಪ ಮಾಡ್ತಾರೆ? ಹೇಳೇ ಇಲ್ಲಪ್ಪ. 3 ವರ್ಷ ಆಯ್ತು ಕೇಸ್ ಮಾಡಿ, ಇಷ್ಟ ತನಕ ಒಂದು ಚಿಕ್ಕ ದಾಖಲೆ ಕೊಟ್ಟು ನಾನಿಂದ 19 ಲಕ್ಷ ತಿನ್ನೋದು ಬಿಡಿ. 19 ರೂಪಾಯಿ ನನಗೆ ರಿಲೀಸೇ ಆದದ್ದು ಎಲ್ಲಿ ನಾವು ತಿನ್ನೋದಿಲ್ಲ. ನನ್ನ ಮೇಲೆ 19 ಲಕ್ಷ ಹಗರಣ ಆಗಿದೆ ಅಂತ ಹೇಳಿದ್ದಾರೆ. ಅದೇ ರೀತಿ ಆಗಿರ್ಬೋದು ಅಂತ ಕೆಲವು ಅಂತದ್ದಾಗಿರ್ಬೋದು. ನನಗೆ ಈ ಬಡ ಮುಸ್ಲಿಮರ ಬಗ್ಗೆ ಒಂಥರ ಆಶ್ಚರ್ಯ ಅನ್ಸುತ್ತೆ. ಮುಸ್ಲಿಂ ನಾಯಕರುಗಳು ಏನ್ ಹೇಳ್ತಾರೆ ಅದಕ್ಕೆಲ್ಲ ಬೀದಿಗೆ ಬಿಡ್ತಾರಲ್ಲ ಅಂತ ನನಗೆ ದೊಡ್ಡ ಆಶ್ಚರ್ಯ ಆಗಿತ್ತು. ಟ್ರಿಪಲ್ ತಲಾಖನ್ನ ಕ್ರಿಮಿನಲೈಸ್ ಮಾಡಿದಾಗ ಹೆಣ್ಮಕ್ಳು, ಮುಸ್ಲಿಂ ಹೆಣ್ಮಕ್ಳು ಬೀದಿಗೆ ವಿರೋಧ ಮಾಡ್ತಾರೆ. ಅದ್ ಹೆಂಗೆ ಅಂದ್ರೆ KFC ಅವರು ಶಾಂತಿ ಸಾಗರ್ ವಿರುದ್ಧ ಕೋಳಿಗಳನ್ನು ಪ್ರತಿಭಟನೆ ನಿಲ್ಲಿಸಲ್ಲ. ನಿಮ್ಗಾಗಿ ಅನಿಸ್ತಾ ಇದೆ ಟ್ರಿಪಲ್ ತಲಾಖ್ ಕ್ರಿಮಿನಲೈಸ್ ಮಾಡಿದ್ದರ ವಿರುದ್ಧ ಬುರ್ಖಾದಾರಿ ಹೆಣ್ಣು ಮಕ್ಕಳನ್ನು ಬೀದಿಗಿಳಿಸುವ ಸಾಮರ್ಥ್ಯ ಮುಸ್ಲಿಂ ಮುಖಂಡರಿಗಿದೆ ಅಂದ್ರೆ ನನಗೆ ಇಟ್ ಇಸ್ ಅಮೇಸಿಂಗ್. ಅದೇ ನೀವು ತಪ್ಪು ಅರ್ಥ ಮಾಡಿ. ಓಕೆ, ಮುಸ್ಲಿಂ ಹೆಣ್ಮಕ್ಕಳು ಅಲ್ಲಿ ಕ್ರಿಮಿನಲೈಸ್ ಮಾಡಿದ್ದಾರೆ ಅಂತ ನಾವು ಮಾತಾಡಿದ್ವಿ. ಕಾಜಿಗಳೇ ಹೇಳಿದ್ದಾರೆ ಕ್ರಿಮಿನಲೈಸ್ ಮಾಡುವುದಾದರೆ ಗರಿಷ್ಠ ಶಿಕ್ಷೆ ಕೊಡೋದಕ್ಕಿಂತ ತಲಾಕ್ ಹೇಳುವುದು, ಬಡ ಮಕ್ಕಳಿಗೆ ತಲಾಕ್ ಕೊಡುವಂತಹ ಒಂದು ದುಷ್ಟ ಇದು ನಮ್ಮ ಇದರಲ್ಲಿ ಕೆಲವರು ಮಾಡ್ತಾ ಇದ್ದಾರೆ. ಅದಕ್ಕೊಂದು ಶಿಕ್ಷೆ ಸರ್ಕಾರಗಳು ಆಗದಲ್ಲಾದ್ರೆ ಅದನ್ನು ನಾವು ಸ್ವಾಗತಿಸ್ತೀವಿ. ಅದಲ್ಲ, ಅಲ್ಲಿ ತ್ರಿವಳಿ ತಲಾಖೆ ಇಲ್ಲ ಅಂತ ಹೇಳ್ತೀರಿ ನೀವು. ತ್ರಿವಳಿ ತಲಾಖ್ ಆಗಲ್ಲ, ಅಸಿಂಧು, ಅದು ಕುರಾನ್ ನಮ್ಮ ಶರೀಯತ್ತಿಗೆ ಟಚ್ ಮಾಡಿರೋದು. ಆರ್ಟಿಕಲ್ 25, 26 ನ ಅಬ್ಸಲ್ಯೂಟ್ ವೈಲೇಷನ್ ಅಲ್ಲಿ ಮಾಡಿರುವುದರಿಂದ ಬೀದಿಗಳಿದೆ. ಅಂದ್ರೆ ಅಲ್ಲಿ ಕ್ರಿಮಿನಲೈಸ್ ಮಾಡಿದಕ್ಕೆಲ್ಲ ತ್ರಿವಳಿ ತಲಾಖ್ ಕ್ರಿಮಿನಲೈಸ್ ಮಾಡಿ ನಾವು ಬೆಂಬಲಿಸ್ತೀವಿ. ಆದ್ರೆ ಟ್ರಿಪಲ್ ತಲಾಖ್ ಕೊಟ್ಟ ನಂತರ ಗಂಡ ಹೆಂಡತಿ ಬಿಡಹಂಗಿಲ್ಲ. ಅಲ್ಲ, ತ್ರಿವಳಿ ತಲಾಖ್ ಕುರ್ಆನಿಗೆ ವಿರುದ್ಧ ಅಂತ ಹೋಟೆಲ್ ಹೇಳ್ತಾರೆ ಸರ್. ಕುರ್ಆನ್ ವಿರುದ್ಧ ಅಲ್ಲ, ಕುರ್ಆನ್ ಅಲ್ಲಿ ಇದೆ, ಹದೀಸ್ ಅಲ್ಲಿ ಇದೆ. ತ್ರಿವಳಿ ತಲಾಖ್ ಸಿಂಧು ಅಲ್ಲ ಅಂತ ಹೇಳ್ಬಾರ್ದು. ನಮ್ಮ ಶರೀಯತ್ ಬಗ್ಗೆ ಪ್ರಸ್ತಾಪ ಮಾಡುವಾಗ ಕುರ್ಆನ್ ಹದೀಸ್ ಆಧಾರ ಸ್ತಂಭಗಳಲ್ಲಿ ಹೇಳಿದೆ, ಅದನ್ನೇ ಹೇಳ್ಬೇಕು. ಹಿಜಾಬ್ ಅಲ್ಲಿ ಹೇಳಿದೆ, ಹೈಕೋರ್ಟ್ ಏನ್ ಹೇಳಿತ್ತು, ಅದು ಅವಿಭಾಜ್ಯ ಘಟಕನೇ ಅಲ್ಲ ಅಂತ. ಪವಿತ್ರ ಕುರ್ಆನ್ ಸ್ಪಷ್ಟವಾದ ಉಲ್ಲಂಘನೆ ಅದು ನೀವು ಮುಟ್ಟುವಾಗ ನಾವು ಬೀದಿಗೆ ಬರ್ತೀವಿ. ಅದನ್ನು ಬಿಟ್ಟು ಯಾರಾದರೂ ತಪ್ಪು ಮಾಡಿದವರಿಗೆ ಶಿಕ್ಷೆ ಕೊಡುವಾಗ ನಾವು ಅವರ ವಿರೋಧ ಮಾಡಲ್ಲ, ಬೀದಿಗಿಳಿಯಲ್ಲ. ಅದಕ್ಕೆ ಮಹಿಳೆಯರಿಗೆ ಇಳಿದಿರೋದು. ಯಾವ ಮಹಿಳೆ ಹೋಗಿದ್ದಾರೆ? ತ್ರಿವಳಿ ತಲಾಖ್ ಆಗಿದ್ರಿಂದ ಕೇಂದ್ರ ಸರ್ಕಾರಕ್ಕೆ ಹೋದಂತ ಮಹಿಳೆಯರು ಯಾರು? 1% ಇರ್ಬೋದಾ? ಯಾರು ಇರೋದು? ಒಂದು ಸಾಯಿರಾಬಾನು ಯಾರು? ಒಂದಿಬ್ರು ಹೋಗಿದ್ದಾರೆ. ಅನ್ನೋದು ಎಲ್ಲಾ ಪಾರ್ಟಿಗಳಿಗೂ ಒಂದೊಂದು ಸೆಲ್ ಇದೆ, ಮೈನಾರಿಟಿ ಸೆಲ್ ಇದೆ. ಬಿಜೆಪಿಗೂ ಒಂದು ಮೈನಾರಿಟಿ ಸೆಲ್ ಇದೆ. ಆ ಮಹಿಳೆಯರನ್ನೆಲ್ಲ ಕರ್ಕೊಂಡು ಬಂದು ನಾವು ಪ್ರೊಟೆಸ್ಟ್ ಮಾಡ್ತೀವಿ ಅಂತ ಹೇಳಿ ಅದು ಇಡೀ ಭಾರತದ 12 ಕೋಟಿ ಮಹಿಳೆಯರದ್ದು ಅದೇ ಅಭಿಪ್ರಾಯ ಅಂತ ಹೇಳೋಕೆ ನಿಮ್ಗೆ ಹೆಂಗಾಗುತ್ತೆ? ಮಹಿಳೆಯರು ಒಮ್ಮೆ ಶರೀಯತ್ ವಿರುದ್ಧ ಮಾತಾಡಲ್ಲ, ಶರೀಯತ್ ವಿರುದ್ಧ ಮಹಿಳೆಯರು ಮಾತಾಡಲ್ಲ, ಪುರುಷರು ಮಾತಾಡಲ್ಲ. ನಾವು ಮಾತಾಡ್ತಾ ಇದೀವಾ? ಗಂಡ ಹೆಂಡತಿಗೆ ಅಡಿಗೆ ಸರಿಯಾಗಿ ಮಾಡಿಲ್ಲ ಅಂತಾನೋ ಅಥವಾ ಬೇಗ ಮನೆ ಕ್ರಿಮಿನಲ್ ಕೇಸ್ ಆದ್ರೆ ತ್ರಿವಳಿ ತಲಾಖ್ ಸಿಂಧುನೇ. ಸಿಂಧು ಆಗತ್ತೆ. ತಲಾಖ್ ಅಂತ ಗಂಡ ಹೇಳಿದ್ರೆ ಹೆಂಡತಿ ಬಿಟ್ಟು ಹೋಗಬೇಕು. ಮುಗಿಸ್ತೀನಿ. ತಲಾಖ್ ಅಂತ ಹೇಳಿದ್ರೆ ಅದು ಸ್ತ್ರೀಗೆ ಕೊಟ್ಟಂತ ಶಿಕ್ಷೆ ಅಲ್ಲ, ಪುರುಷನಿಗೆ ಕೊಟ್ಟಂತ ಶಿಕ್ಷೆ. ಅದು ಇಸ್ಲಾಮಿನಲ್ಲಿ ಗೊತ್ತಾಯ್ತಾ? ತಲಾಖ್ ಅಂತ ಹೇಳಿದ್ರೆ ಪುರುಷನಿಗೆ ಕೊಟ್ಟಂತ ಶಿಕ್ಷೆ. ಭಾರತ ಮತ್ತು ಪಾಕಿಸ್ತಾನ, ನಮ್ಮ ಈ ಏಷ್ಯಾ ಖಂಡದಲ್ಲಿ ನಮ್ಮ ಅರಬ್ ರಾಷ್ಟ್ರಗಳನ್ನು ಬಿಟ್ಟರೆ ಏನಾಗಿದೆ, ವರದಕ್ಷಿಣೆ ಪಿಡುಗು ಜಾಸ್ತಿ ಆಗಿದೆ. ವರದಕ್ಷಿಣೆ ಇಸ್ಲಾಮಿನಲ್ಲಿಲ್ಲ, ವಧುದಕ್ಷಿಣೆ. ಒಬ್ಬ ಮಹಿಳೆಯನ್ನು ನಾನು ವಿವಾಹ ಮಾಡಬೇಕಾದ್ರೆ ನಾನು ದೊಡ್ಡದಾದಂತಹ ವಧುದಕ್ಷಿಣೆ ಕೊಟ್ಟು ಮದುವೆ ಆಗಬೇಕು, ಅದು ಇಸ್ಲಾಮಿನ ಶಿಷ್ಟಾಚಾರ. ಅದನ್ನು ಬಿಟ್ಟು ವರದಕ್ಷಿಣೆಯನ್ನು ಏನಾಗಿದೆ ನಮ್ಮ ಮುಸ್ಲಿಂ ಸಮುದಾಯದಲ್ಲಿ ಅದು ಒಂದು ಪೆಡುಭೂತವಾಗಿ ಮಾರ್ಪಟ್ಟಿದ್ದರಿಂದ ಈ ತಲಾಖ್ ಪ್ರಾಬ್ಲಮ್ ಆಗಿದೆ. ಯಾಕೆ ಗಲ್ಫ್ ಕಂಟ್ರಿಗಳಲ್ಲಿ ತಲಾಖ್ ಪ್ರಾಬ್ಲಮೇ ಆಗ್ತಾ ಇಲ್ಲ? ತಲಾಖ್ ಪ್ರಾಬ್ಲಮೇ ಇಲ್ಲ ಅವರಿಗೆ, ಪ್ರಾಬ್ಲಮೇ ಇಲ್ಲ. ಇಲ್ಲಿ ಮಾತ್ರ ಪ್ರಾಬ್ಲಮ್ ಆಗಿರೋದು. ಅಜಿತ್, ನಿಮ್ಗೆ ಇವತ್ತು ಅದ್ಭುತ ಆಗ್ತಾ ಇದೆ ಚರ್ಚೆಗಳು ನೋಡುವಾಗ. ಒಂದು ನಾನು ಹೇಳ್ತಾ ಇದ್ದೀನಿ, ತ್ರಿವಳಿ ತಲಾಖ್ ಅದು ಇಸ್ಲಾಮಿನಲ್ಲಿ ಸಿಂಧು. ಯಾಕೆಂದ್ರೆ ಇವನಿಗೆ ಬೇಕಾದಾಗೆ ನಾನು ತಲಾಖ್ ಕೊಟ್ಟಿದ್ದೀನಿ ಅಂತ ಹೇಳೋಕೆ ಇರುವ ಹೆಣ್ಣಲ್ಲ, ಅದು ಹೆಣ್ಣು ಗೌರವ ಸ್ಥಾನ ಇದೆ. ಸಿಂಧು ಆಗುತ್ತೆ. ಇಸ್ಲಾಂನಲ್ಲಿ 3 ಬಾರಿ ನೀವು ತಲಾಖ್ ಹೇಳಿದ್ರೆ ಸಿಂಧು. ತಲಾಖ್ ಹೇಳಿದ್ರೆ 1 ತಲಾಖ್ ಹೇಳಿದ್ರೆ ಸಿಂಧು ಆಗಲ್ಲ, ವಾಪಸ್ ತಗೋಬಹುದು. 2 ತಲಾಖ್ ಹೇಳಿದ್ರು ಇಸ್ಲಾಂ ತಲಾಖಿಗೆ ವ್ಯವಸ್ಥೆಗಳನ್ನು ಕೊಟ್ಟಿದೆ. ಒಂದು ವೇಳೆ ನೀನು ಪತಿ ಪತ್ನಿಯರೆಡೆಯಲ್ಲಿ ನಿಮ್ಮೆಡೆಯಲ್ಲಿ ಯಾವುದಾದರೂ ವಿವಾದಗಳಿದ್ದರೆ ನೀವೇನ್ ಮಾಡಿ, ಅವರಿಂದ ಸ್ವಲ್ಪ ಕೋಪ ಒಂದು ಏನು ಕೋಣೆಯನ್ನು ಬದಲಾಯಿಸಿ, ನಂತರ ನಿಮ್ಮ ಹಿರಿಯರನ್ನು ಮಾತನಾಡಿಸಿ, ನಂತರ 2 ವಿಭಾಗ ಮಾತನಾಡಿ ಇದೆಲ್ಲವನ್ನು ವೈಲೇಷನ್ ಮಾಡಿ ನಾನು 3 ತಲಾಖ್ ಕೊಟ್ಟೆ ಅಂತ ಹೇಳಿ ಅವನಿಗೆ ಶಿಕ್ಷೆಯಾಗಿ ಕೊಟ್ಟಿದ್ದು ತಲಾಖ್. ಅವನಿಗೆ ಶಿಕ್ಷೆ ಅದು ಇಸ್ಲಾಮಿನ ತಲಾಖ್ ಮತ್ತು ವಿವಾಹದ ಸಂಪೂರ್ಣ ವಿಚಾರ. ನೆಕ್ಸ್ಟ್ ಡಿಬೇಟ್ ಮಾಡೋಣ. JPC ರಚನೆ ಆಗುವುದು ಯಾಕೆ? ಸ್ಟೇಕ್ ಹೋಲ್ಡರ್ಸ್ ಇಂದ ಅಭಿಪ್ರಾಯ ತಗೊಳ್ಳೋಕೆ. ಸ್ಟೇಕ್ ಹೋಲ್ಡರ್ಸ್ ಯಾರು? ವಕ್ಫ್ ಮಂಡಳಿ, ರಾಜ್ಯದ ವಕ್ಫ್ ಮಂಡಳಿಗಳು, ವಕ್ಫ್ ಕೌನ್ಸಿಲ್ಗಳು, ವಕ್ಫ್ ಆಸ್ತಿಯ ಪದಾಧಿಕಾರಿಗಳು, ದರ್ಗಾ ಮಸೀದಿ, ಈ ರೀತಿಯಲ್ಲಿ 99% ಸ್ಟೇಕ್ ಹೋಲ್ಡರ್ಸ್ ಈ ತಿದ್ದುಪಡಿಯ ಈ ವಿರೋಧಗಳನ್ನು ವ್ಯಕ್ತಪಡಿಸಿದ್ದಾರೆ. ಅದು ಯಾವುದನ್ನು ಗಣನೆಗೆ ತಗೊಳ್ಳದೆ ಹಠಕ್ಕೆ ಬಿದ್ದು ಕೇಂದ್ರ ಸರ್ಕಾರ 163 ಕೋಟಿ ಒಂದು ವರ್ಷಕ್ಕೆ ಆದಾಯ ಬರ್ತಾ ಇರೋದು. 12,000 ಕೋಟಿ ಆದಾಯ ತರುವ ಕ್ಷಮತೆ ಈ ಆಸ್ತಿಗಳಿದೆ ಅಂತ ಸಾಚಾರ್ ಕಮಿಟಿ ಹೇಳಿತ್ತು.
ಹೌದು. ಸಾಚಾರ್ ಕಮಿಟಿ ಹೇಳಿದ 12,000 ಆವಾಗಿನ ಕಾಲದಲ್ಲಿ ಸಾಚಾರ್ ಕಮಿಟಿ ಹೇಳ್ತು 12,000 ಕೋಟಿ ಆದಾಯ ತರಬಹುದು ಅಂತ. ಅದು ಬರಬೇಕು ಅಂದ್ರೆ ವಕ್ಫ್ನ ಆಸ್ತಿಗಳು ಟೋಟಲ್ ಎಷ್ಟಿದಾವೆ, ಯಾರ್ಯಾರ ಹಿಡಿತದಲ್ಲಿದ್ದಾವೆ. ಈಗ ಮೊನ್ನೆ ಪಾರ್ಲಿಮೆಂಟ್ ನಲ್ಲಿ ಮಾತಾಡೋದು, ಐ ಥಿಂಕ್ ರಾಜ್ಯಸಭೆಯಲ್ಲಿ ಮಾತಾಡೋದು, 500 ಕೋಟಿ ರೂಪಾಯಿ ಮೌಲ್ಯದ ಒಂದು ವಕ್ಫ್ನ ಆಸ್ತಿ ಇದೆ. ಟೋಟಲ್ ಇದೆ 12,000 ವಕ್ಫ್ ಆಗುತ್ತೆ. ಇಲ್ಲ, ಇದು ವಿನ್ಸರ್ ಮ್ಯಾನರ್ ಅಲ್ಲಿ ಆಗಿತ್ತು 12,000. ನಾನು ಬರುವಾಗ 5 ಲಕ್ಷ ಆಗಿತ್ತು. ಈಗ ನಾನು ಬಂದ ನಂತರ 25 ಲಕ್ಷ ರೂಪಾಯಿ ಬರ್ತಾ ಇದೆ. ಅದು ನಾವು ಎಕ್ಸೆಪ್ಟ್ ಮಾಡಿಲ್ಲ ತಿಂಗಳಿಗೆ. ಅದು ಈಗ ಇಲ್ಲಿ ನ್ಯಾಯಾಂಗ ಇದು ಅಕೌಂಟ್ಗೆ ಹೋಗ್ತಾ ಇದೆ, ಒಗ್ಬೋಡಿದ್ದು. ನಾವು ಎಕ್ಸೆಪ್ಟ್ ಮಾಡಿಲ್ಲ ಯಾಕಂತ ಹೇಳಿದ್ರೆ ಅಲ್ಲಿ ಇಲ್ಲಿಗಲ್ ಆಗಿದೆ. ಅಲ್ಲಿ ಲೀಸೆ ಕೊಟ್ಟಿರುವುದು 30 ವರ್ಷಕ್ಕೆ. ಅಲ್ಲಿ 3 ಬಾರಿ ಆವತ್ತಿನ ನಮ್ಮ ನಾಯಕರು ಏನ್ ಮಾಡಿದ್ದಾರೆ, ಉದಾರತೆ ತೋರಿದ್ದಾರೆ ITC ಕಂಪನಿಗಳಿಗೆ. ಅಲ್ಲಿ ITC ಕಂಪನಿ ಬಂದು ನಮ್ಮ ನಾಯಕರು ನೀವು ಕೇಳಿದ್ರೆ ಒಗ್ಬೋರ್ಡ್ ಕತೆ ಹೇಳಿದ್ರೆ 2021 ನಂತರ ವಿನ್ಸರ್ ಮ್ಯಾನರ್ ಕೇಸು ಅಪೇರ್ ಆಗೋಕೆ ನಮ್ಮ ಅಡ್ವೊಕೇಟ್ಸ್ ಹೋಗಿಲ್ಲ. ಅದರ ಹೆಸರಲ್ಲಿ 5 ಮಂದಿ ಅಡ್ವೊಕೇಟ್ ಗಳನ್ನು ನಾನು ಟರ್ಮಿನೇಟ್ ಮಾಡಿದೆ. ಆ 5 ಮಂದಿ ಅಡ್ವೊಕೇಟ್ ಗಳನ್ನು ಇಟ್ಕೊಂಡು ನನ್ನ ವಿರುದ್ಧ ವಿಡಿಯೋ ಮಾಡ್ತಾರೆ, ಅವ್ಯವಹಾರ ಮಾಡಿದಾರಂತೆ. ಯಾರು? ವಿನ್ಸರ್ ಮ್ಯಾನರ್ ಕೇಸ್ 2021 ಇಷ್ಟ ತನಕ ಅಪೇರೇ ಆಗ್ತಾ ಇಲ್ಲ. ಬೆಂಚ್ ಸರಿ ಇಲ್ಲ. ಅದಕ್ಕೆ ನಾವು ಬೇರೆ ರೂಟ್ ಅಲ್ಲಿ ಅದಕ್ಕೆ ವ್ಯವಸ್ಥೆ ಮಾಡಿ ಸುಪ್ರೀಂ ಕೋರ್ಟ್ ಹೋಗಿರೋದು. ಅಂದ್ರೆ ಆ ರೀತಿಯಲ್ಲಿ ನಮ್ಮ ಏನು ಬೋರ್ಡ್ ಮತ್ತು ಕೆಲವು ಅಧಿಕಾರಿಗಳು, ಎಲ್ಲರೂ ಅಧಿಕಾರಿಗಳು, ಪ್ರಭಾವಿಗಳು, ಭೂ ಮಾಫಿಯಾ, ಅದೇ ರೀತಿ ಅಡ್ವೊಕೇಟ್ಸ್ ಎಲ್ಲ ಶಾಮೀಲಾಗಿದ್ದಾರೆ. ಅವರಿಗೆಲ್ಲ ವ್ಯವಸ್ಥೆ ಮಾಡುವಂತ ಅವರ ದಾರಿಯನ್ನು ಸುಗಮಗೊಳಿಸುವಂತ ಪ್ರಯತ್ನ ಈ ಲಿಮಿಟೇಷನ್ ಆಕ್ಟ್ ಅನ್ನೋದ್ರಿಂದ ಮೋದಿ ಸರ್ಕಾರ ಮಾಡ್ತಾ ಇದೆ. ಅದನ್ನು ನಾವು ನೀವು ಅಧ್ಯಕ್ಷರಾಗಿದ್ದವರು, ನೀವು ಅದೇ ಕಬಳಿಕೆ ಮಾಡಿರೋದು ಎಲ್ಲ ಮಾಹಿತಿ ಇರುತ್ತೆ. ನೀವು ಬಹಿರಂಗಪಡಿಸಿ, ಇಲ್ಲಿ ಸಾರ್ವಜನಿಕ ಸ್ಥಳ, ಇದು ಒಂದು ಮೀಡಿಯಾ ಮುಖಾಂತರ ತಿಳಿಸಿ. ಇದೇ ದೇವೇಗೌಡರ ಬಗ್ಗೆ ಮಾತಾಡಿದ್ರಲ್ಲ, ಈ ಕಬಳಿಕೆ ಬಗ್ಗೆ ತಿಳಿಸಿ ಸರ್. ದೇವೇಗೌಡರು ಗೌರವಾನ್ವಿತ ನಾಯಕರು. ನಾನು ಈ ಕರ್ನಾಟಕದಲ್ಲಿ ಗೌರವ ಕೊಡುವಂತ ಒಬ್ಬ ರಾಜಕಾರಣಿ ಅಂತ ಫಸ್ಟ್ ಹೇಳಿದ್ದಾರೆ. ಅವರು ಮಾಡಿದಂತ ಸೇವೆ ಅನನ್ಯ, ನಾವು ಯಾವತ್ತೂ ಮರೆಯೋಣ. ಅಂತ ದೇವೇಗೌಡರು ಈ ವಿವಾದಿತ ಮುಸಲ್ಮಾನರ ವಿರೋಧಿ, ಮುಸಲ್ಮಾನರನ್ನು ಸದೆ ಬಡಿಯೋಕೆ, ಮುಸ್ಲಿಂ ಸಮುದಾಯದ ಆಸ್ತಿಯನ್ನು ಸಂಪೂರ್ಣ ಸರ್ವನಾಶ ಮಾಡುವಂತ ಈ ಬಿಲ್ಲಿಗೆ ಅವರು ಸಪೋರ್ಟ್ ಮಾಡಿದ್ರಲ್ಲ ಅಂತ ಹೇಳಿ ನಮಗೆ ಬೇಜಾರಾಗಿದೆ ಅಂತ ಹೇಳ್ಬೋದು. ಮುಸಲ್ಮಾನರ ಆಸ್ತಿಗಳನ್ನ ಕಬಳಿಸುವುದಕ್ಕೆ ಅವಕಾಶ ಕಲ್ಪಿಸುವ ಅಂಶ ಏನಿದೆ ಇದರಲ್ಲಿ? ಲಿಮಿಟೇಷನ್ ಆಕ್ಟ್ ತಂದಿದ್ದಾರೆ. ಒಂದು ಇದು ನಾನು ಹೇಳಿದೆ, ಈಗ 20-30 ವರ್ಷ ಸ್ವಾಧೀನದಲ್ಲಿದ್ದರೆ ಇದು ಇಲ್ಲಿ ಲಾಗು ಮಾಡಿದ್ದಾರೆ. ಹಿಂದೂ ಎಂಡೋಮೆಂಟ್ ಆಕ್ಟ್ ಇಲ್ಲ, ಯಾವ ಧರ್ಮಕ್ಕೂ ಇಲ್ಲದಂತಹ ಒಂದು ದೊಡ್ಡದಾದಂತಹ ಅನ್ಯಾಯ ನಮಗೆ ಮಾಡಿ. ಯಾವ ಧರ್ಮದ ಜೊತೆ ಕಂಪೇರ್ ಮಾಡ್ಲೇಬೇಕು? ಯಾವ ಧರ್ಮಕ್ಕೂ ಇಲ್ಲ, ಯಾವ ಧರ್ಮದ ಆಸ್ತಿಗಳಿಗೂ. ದಯವಿಟ್ಟು ಇನ್ನೊಂದು ಧರ್ಮದ ಅವಕಾಶಗಳ ಬಗ್ಗೆ ಬರದೇ ಇರೋದು ನಿಮ್ಗೆ ಒಳ್ಳೇದು. ನೀವು ಅದನ್ನ ಶುರು ಮಾಡ್ಬಿಟ್ರೆ ಭಾರತ ಜಾತ್ಯತೀತ ದೇಶವೇ ಅಲ್ಲ ಅನ್ನೋದನ್ನ ನಾನು ಪ್ರೂವ್ ಮಾಡ್ಬಿಡ್ತೀನಿ. ಲ್ಯಾಂಡ್ ರಿಫಾರ್ಮ್ ಆಕ್ಟ್ ಲಾಗು ಆಗಲ್ಲ, ಅದರ ಅರ್ಥ ಟೆನೆನ್ಸಿಯಲ್ಲಿ ವಕ್ಫ್ ಆಕ್ಟ್ ಆ ಅವಕಾಶ ಮುಜರಾಯಿ ಇಲಾಖೆ ಇದೆಯಾ? ಕೊಡ್ಬೇಕು ಅಂತ ಹೇಳುದು ನಾವು. ಯಾಕೆ ಕೊಟ್ಟಿಲ್ಲ? ನೀವು ಕಾಂಗ್ರೆಸ್ ಕೇಳಿದ ಪ್ರಶ್ನೆ ನಾನು ಕೇಳ್ಬೇಕು, ಕಾಂಗ್ರೆಸ್ ಅವ್ರಿಗೆ ಕೇಳಿದ್ದೀವಿ ಅಥವಾ ಯಾವ್ದಾದ್ರು ರಾಜಕೀಯ ಪಕ್ಷಗಳಿಗೆ ಕೇಳಿ. ನನ್ಗೆ ನೀವು ವಕ್ಫ್ ಬಗ್ಗೆ ಕೇಳಿ. ನಾನು ಧರ್ಮದ ಸಂಸ್ಥೆಗಳಿಗೆ ಅವರಿಗೆ ಅದನ್ನು ಭದ್ರ ಮಾಡುವಂತಹ, ಸುಭದ್ರಗೊಳಿಸುವ, ಗಟ್ಟಿಗೊಳಿಸುವ ಶಫೀಸ್ ಆದವರೇ ಭಾರತ ಜಾತ್ಯತೀತ ದೇಶ, ಎಲ್ಲಾ ಧರ್ಮದವರಿಗೆ ಅನ್ವಯವಾಗುವಂತಹ ಕಾನೂನುಗಳು ಮಾತ್ರ ಇರಬೇಕು. ಯಾವುದೋ ಒಂದು ಧರ್ಮದವರನ್ನ ದೀಪಾವಳಿಗೆ ಮೊದಲನೇ ಸಲ ಮದುವೆ ಮಾಡ್ಕೊಂಡು ಬಂದ್ರು ಅಳಿಯನ್ನು ಟ್ರೀಟ್ ಮಾಡಿದ್ರೆ ಮಾಡಬಾರ್ದು. ಭಾರತದಲ್ಲಿ ಯಾವ ಧರ್ಮದವರನ್ನು ಮಾಡಬಾರದು, ಎಲ್ಲರಿಗೂ ಸಮಾನವಾದ ಅವಕಾಶಗಳು ಇರಬೇಕು. ಈ ದೇಶದಲ್ಲಿ ಈ ದೇಶದ ಸರ್ಕಾರ ಉಳುವವನೇ ಭೂಮಿಯ ಒಡೆಯ ಅನ್ನುವ ನಿಯಮವನ್ನ, ಅನ್ನುವ ಕಾನೂನನ್ನು ತಂದು ಬಡವರಿಗೆ ಭೂಮಿ ಹಂಚ್ತೀನಿ ಅಂತ ಹೊರಟ್ರೆ ದೇವಸ್ಥಾನದ ಭೂಮಿನೂ ಹಂಚಬೇಕು, ಮಸೀದಿ ಭೂಮಿನೂ ಹಂಚಬೇಕು, ಚರ್ಚಿನ ಭೂಮಿನೂ ಹಂಚಬೇಕು. ಅವ್ರಿಗೆ ಒಬ್ಬ ಹಿಂದೂ ಒಬ್ಬ ದೇವಸ್ಥಾನದ ಜಾಗ ಸರ್ಕಾರ ಒಂದು ಕಾನೂನು ತಂತು ಅಂತ ಹೇಳಿ ಅವ್ನ ಸ್ವಂತ ಮಕ್ಕಳಿಗೆ ಇಟ್ಕೊಂಡ್ರೆ ದೇವರ ಆಸ್ತಿ ಅದು. ಎಷ್ಟೋ ಮಂದಿ ಅವರ ಸರ್ವನಾಶ ಆಗಿದಂತ ದೇವಸ್ಥಾನದ ಆಸ್ತಿ, ಮಸೀದಿ ಆಸ್ತಿ, ಚರ್ಚಿನ ಹಂಗಿದ್ರೆ ಟೆನೆನ್ಸಿ ಅನ್ನುವ ಕಾನೂನನ್ನು ತರ್ತಾ ಇದೀವಿ. ಈ ಟೆನೆನ್ಸಿಯಲ್ಲಿ ದೇವಸ್ಥಾನದ ಆಸ್ತಿನೂ ಮುಟ್ಟಂಗಿಲ್ಲ, ಮಸೀದಿ ಆಸ್ತಿನೂ ಮುಟ್ಟಂಗಿಲ್ಲ, ಚರ್ಚು, ಜೈನ ಬಸದಿ, ಬೌದ್ಧ ವಿಹಾರದ ಆಸ್ತಿ ಮುಟ್ಟಂಗಿಲ್ಲ. ಕಾನೂನು ಮಾಡಬೇಕು. 1999ರಲ್ಲಿ ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟಿದೆ, ಏನಂತ? ಬರಲ್ಲ, ಅನ್ವಯ ಆಗಲ್ಲ, ವಕ್ಫ್ ಸೊತ್ತಿಗೆ ಯಾವುದೇ ಇದು ಲಾಗು ಆಗಲ್ಲ ಅಂತ ಹೇಳಿದ್ರು. ನನ್ನ ಆರ್ಗ್ಯುಮೆಂಟ್ ಇರೋದು, ನೀವು ಧಾರ್ಮಿಕ ಕೇಂದ್ರಗಳ ಜಮೀನನ್ನ ಟೆನೆನ್ಸಿಯಲ್ಲಿ ಮುಟ್ಟಬಾರದು ಅನ್ನೋದಿದ್ರೆ ಯಾವ ಧರ್ಮದವರ ಆಸ್ತಿಯನ್ನು ಮುಟ್ಟಬಾರದು. ಹಂಗಿದ್ರೆ ಇಷ್ಟೋ ತನಕ ಒಂದ್ ಸೆಂಟೆನ್ಸ್ 4 ಸಲ ಜಾತ್ಯತೀತ ಅಂದ್ರಲ್ಲ, ಈ ದೇಶ ಜಾತ್ಯತೀತ ಹೆಂಗಾಯ್ತು ಹೇಳಿ ನನಗೆ? ಅಲ್ಲ, ಜಾತ್ಯತೀತ ಎಂಬ ಆ ಸೌಂದರ್ಯವೇ ಇಡೀ ಜಗತ್ತಿಗೆ ಸೌಂದರ್ಯ ಮಾಡ್ಬೇಕು ಅಂತ ಹೇಳುದು ನಾವು. ಯಾರು ಮಾಡಿದ ತಪ್ಪು ಮುಸಲ್ಮಾನರ ಮೇಲೆ ಕಟ್ಬೇಡಿ. ಯಾರು ಮಾಡಿರೋದು? ಮುಸಲ್ಮಾನರು ಮಾಡಿರೋದು. ಅದು ಮುಸಲ್ಮಾನರು ಮಾಡಿದಾರ? ನಿಮ್ಮ ಓಲೈಕೆಗಾಗಿ ಒಂದು ಪಕ್ಷ ಈ ದೇಶದಲ್ಲಿ ಇದನ್ನು ಮಾಡ್ತಾರೆ. ಎಲ್ಲಿ ಓಲೈಕೆ ಇಷ್ಟ ತನಕ ಹಿಜಾಬ್ ಇಷ್ಟ ತನಕ ವಾಪಸ್ಸೇ ತಗೊಂಡಿಲ್ಲ. 4% ಏನಿದೆ ಮೀಸಲಾತಿ ಬಿಜೆಪಿ ಸರ್ಕಾರ ಕ್ಯಾನ್ಸಲ್ ಮಾಡಿತ್ತು. ಇಷ್ಟ ತನಕ ಅದನ್ನು ಇದೇ ಮಾಡಿಲ್ಲ, ವಾಪಸ್ಸೇ ತಂದಿಲ್ಲ ಸುಪ್ರೀಂ ಕೋರ್ಟ್ ಅಲ್ಲಿ. ಇರ್ಲಿ, ಒಂದು ಮೆಮೋ ಇದು ಮಾಡ್ಬೋದಲ್ಲ, ಸರ್ಕಾರ ಮಾಡಿಲ್ಲ. ಎಷ್ಟು ಪ್ರಾಬ್ಲಮ್ ಆಗ್ತಾ ಇದೆ ಮುಸಲ್ಮಾನರಿಗೆ. ಮೀಸಲಾತಿ ಇಂಪಾರ್ಟೆಂಟ್ ಅಲ್ವಾ? ಹಿಜಾಬ್ ಒಬ್ಬ ಹುಡುಗಿ ಎಷ್ಟೋ ಮಂದಿ 8% ಕೊಡೋದು ಕೊಟ್ಟಿದ್ದಾರೆ, 4% ಬಿಜೆಪಿ ಅವರು ತೆಗೆದಿದ್ದನ್ನ ಕಾಂಗ್ರೆಸ್ ಆಯ್ತು ಅದನ್ನು ಕೊಡ್ತಾರೆ. ನಾ ಹೇಳೋದು ವಕ್ಫ್ ಕಾನೂನಿಗೆ ಮೇಲಿಂದ ಮೇಲೆ ತಂದಂತಹ ತಿದ್ದುಪಡಿಗಳು ಮುಸ್ಲಿಂ ಸಮುದಾಯವನ್ನು ಓಲೈಕೆ ಮಾಡೋದಕ್ಕೆ ಹೌದು ಅಲ್ಲ? ಓಲೈಕೆ ಮಾಡೋಕಲ್ಲ, ನ್ಯಾಯ ಒದಗಿಸು.
ಏನ್ ಸಮಾನ ಏನು ಸಾಮಾಜಿಕ ನ್ಯಾಯ ಕೊಡೋಕೆ ಸಮಾನ ಎಲ್ಲಿದೆ? ಯಾರಿಗೆ ಸಮಾನ? ಯಾವ ಧರ್ಮದವರಿಗೆ ಸಮಾನವಾಗಿ ಮಾಡದಿದ್ದಂತೂ ಕೇಳಿದ್ರೆ ಹಿಂದೂ ಧರ್ಮಕ್ಕೆ ಈಗ ಅನ್ಯಾಯ ಆಗಿದೆ ಅಂತ ಹೇಳ್ತಾರೆ. ಯಾವುದೇ ಧರ್ಮಕ್ಕೆ ಅನ್ಯಾಯ ಆಗಿದೆ, ಸರಿಪಡಿಸಬೇಕು, ಅದನ್ನು ನ್ಯಾಯ ಒದಗಿಸಬೇಕು. ನನ್ನ ಅಭ್ಯರ್ಥನೆ ಅದು. ಯಾವುದೇ ಧರ್ಮದ ಧಾರ್ಮಿಕ ವಿಚಾರಗಳಿಗೆ ಸರ್ಕಾರ ಹೋಗಬಾರ್ದು. ಸರ್ಕಾರದ ಕೆಲಸ ಅಭಿವೃದ್ಧಿ, ಉದ್ಯೋಗ ಕೊಡುವುದು. ಅದೇ ರೀತಿಯಲ್ಲಿ ಈ ಭಾರತದ ವಿವಿಧತೆಯಲ್ಲಿ ಏಕತೆ, ಸೌಹಾರ್ದತೆಯನ್ನು ಅದನ್ನು ಭದ್ರಪಡಿಸುವುದು. ಅದು ಬಿಟ್ಟು ಅಟ್ಯಾಕ್ ಮಾಡಿ ನೀವು ಕಾಂಗ್ರೆಸ್ ಅನ್ನು ನೀವು ಕೌಂಟರ್ ಮಾಡಿ, ಬಿಜೆಪಿಯನ್ನು ಕೌಂಟರ್ ಮಾಡಿ, ಜೆಡಿಎಸ್ ಅನ್ನು ಕೌಂಟರ್ ಮಾಡಿ. ನೀವಾಗೆ ಮುಸ್ಲಿಂ ಹಿಂದೂಗಳು ಇದು ತರ್ತೀರಾ? ಇಲ್ಲಿ ಹಿಂದೂ ಮುಸ್ಲಿಂ ಯಾಕೆ ತರ್ತೀರಾ? ಬೋರ್ಡ್ ಅನ್ನುವಂಥದ್ದು ಧಾರ್ಮಿಕ ಕ್ರಿಯೆ ಅಲ್ಲ. ಹೌದು, ಹೌದು, ರಿಯಲ್ ಎಸ್ಟೇಟ್ ಅಲ್ಲ. ಧಾರ್ಮಿಕವಾದಂತಹ 1937 ಏನು ಶರಿಯತ್ ಅಪ್ಲಿಕೇಶನ್ ಆಕ್ಟ್ ಇದೆಯೋ ಆ ಆಕ್ಟ್ ಅನ್ನು ನಮ್ಮ ಸಂವಿಧಾನದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದ ಆರ್ಟಿಕಲ್ 25 ಮತ್ತು 26ರಲ್ಲಿ ಧಾರ್ಮಿಕ ಸ್ವಾತಂತ್ರ್ಯ ಕೊಟ್ಟಿದ್ದಾರೋ ಅದರ ಅಡಿಯಲ್ಲೇ ಬರುತ್ತೆ. ಧಾರ್ಮಿಕ ಸ್ವಾತಂತ್ರ್ಯ ರಿಸ್ಟ್ರಿಕ್ಷನ್ಗಳು ಇರ್ತವೆ. ಏನು ರಿಸ್ಟ್ರಿಕ್ಷನ್? ಕಾಲ ಕಾಲಕ್ಕೆ ಅದು ಬದಲಾಗ್ತದೆ. ಫಂಡಮೆಂಟಲ್ ರೈಟ್ಸ್ ರೀ ಅದು. ಹೌದು, ಧಾರ್ಮಿಕ ಸ್ವಾತಂತ್ರ್ಯ ಫಂಡಮೆಂಟಲ್ ರೈಟ್ಸ್ ನೀವು ಹೆಂಗೆ ಕೈ ಹಾಕ್ತೀರಾ? ಫಂಡಮೆಂಟಲ್ ರೈಟ್ಸ್ ಮೂಲಭೂತ ಹಕ್ಕು ಅದು. ನಿಮ್ಮ ಧಾರ್ಮಿಕ ಸ್ವಾತಂತ್ರ್ಯ ಇನ್ನೊಬ್ಬನ ಮೂಲಭೂತ ಹಕ್ಕಿಗೆ ಧಕ್ಕೆ ಬರುವಂತಿದ್ರೆ ಆ ವ್ಯಕ್ತಿಯ ಮೂಲಭೂತ ಹಕ್ಕಿನ ಪರವಾಗಿ ನ್ಯಾಯನ ನಿಂತ್ಕೊಳ್ಬೇಕಾಗುತ್ತೆ. ಎಲ್ಲಿ ನಮ್ಮ ಮೂಲಭೂತ ಹಕ್ಕನ್ನು ನಮಗೆ ಕೊಡುವುದರಿಂದ ಬೇರೆಯವರ ಮೂಲಭೂತ ಹಕ್ಕಿಗೆ ಎಲ್ಲಿ ಪ್ರಾರಂಭ? ಇದೊಂದೇ ಉದಾಹರಣೆ. ತಮಿಳುನಾಡಿನ 150 ಕುಟುಂಬಗಳು ನಾವು ಅಲ್ಲಿ ಒಕ್ಕಲೆದ್ದು ಹೋಗಿಂತ ಏನಿಲ್ಲ, ಡಾಕ್ಯುಮೆಂಟ್ ಅಲ್ಲಿ ಹೋಗಿದ್ದೇನಿಲ್ಲ. ಬೇರೆಯವರ ಆಸ್ತಿಯಲ್ಲಿ ಮನೆಗಳಿದ್ರೆ ಮೂಲಭೂತ ಹಕ್ಕು. ಬೇರೆಯವರ ಆಸ್ತಿ ನಿಮ್ಮ ಆಸ್ತಿ ಅನ್ನೋದು ಪ್ರೂಫ್ ಏನಿದೆ? ಇದು ಗೆಜೆಟ್ ಇದೆ. ಯಾವುದು ಗೆಜೆಟೆಡ್? ಮತ್ತೆ ಗೆಜೆಟೆಡ್ ವರ್ಕ್ ಪ್ರಾಪರ್ಟಿ. ಗೆಜೆಟ್ ಮಾಡುವವರು ರಾಜ್ಯ ಸರ್ಕಾರ, ವಕ್ಫ್ ಬೋರ್ಡ್ ಅಲ್ಲ ಸರ್. ವಕ್ಫ್ ಟ್ರಿಬ್ಯುನಲ್ ಕೊಟ್ಟ ಆಸ್ತಿಗಳ ಪಟ್ಟಿಯನ್ನು ಯಥಾ ಪ್ರಕಾರ ರಾಜ್ಯ ಸರ್ಕಾರ ಗೆಜೆಟ್ ಮಾಡಬೇಕು, ಮಾಡಬಾರ್ದು ಇಲ್ಲಿಲ್ಲ ನಿಯಮದ ಪ್ರಕಾರ. ಇಲ್ಲಿಲ್ಲ. ಅಲ್ಲಿ ನಾನು ಹೇಳಿದ್ದೀನಿ ರಿಜಿಸ್ಟ್ರೇಷನ್ ಹೆಂಗೆ ನಡೀಬೇಕು ಅಂತ ಹೇಳಿದ್ದೀನಿ. ರಾಜ್ಯಪತ್ರ ಮಾಡುವವರು ನಾವಲ್ಲ, ಸರ್ವೆ ಕಮಿಷನರು ರಾಜ್ಯ ಪತ್ರ ಮಾಡಿ ಕೊಟ್ಟಂತಹ ಗೆಜೆಟೆಡ್ ಅದು ಅಲ್ಲ ಅಂತ ಹೇಳೋಕೆ ನಮ್ಗೂ ಅಧಿಕಾರ ಇಲ್ಲ. ಯಾಕಂದ್ರೆ ಸುಪ್ರೀಂ ಕೋರ್ಟ್ ಯಾರಾದ್ರೂ ಹೋಗ್ತಾರೆ, ಇದೇ ಮನವರ್ ಮಾಡಿಕೊಂಡಿದ್ದು ಕೇಳಿ ನೀವು. ಅಧಿಕ ಜನರ ಮೇಲೇನು ಕೇಸ್ ಹಾಕಿದ್ರು ಅದರ ಮೇಲೇನೆ. ಒನ್ಸೆ ವಕ್ಫ್ ಆಲ್ವೇಸ್ ವಕ್ಫ್ ಅಂತ ಹೇಳಿದೆ. ನೀವು ಅದರ ವಿರುದ್ಧ ಹೋಗಿದ್ದೀರಾ ಅಂತ ಹೇಳಿ ನೋಟಿಸ್ ಕೊಡಬೇಕು ಅಂತ ಹೇಳಿರೋದು ಅವರೇ. ಅಲ್ಲಿ ಕೊಟ್ಟಿಲ್ಲ, ಇಲ್ಲಿ ಕೊಟ್ಟಿಲ್ಲ ಅಂತ ಹೇಳಿದ್ದಾರೆ. ಆದ್ರೂ ನಾವು ಕೊಟ್ಟಿಲ್ಲ, ರೈತರಿಗೆ ಕೊಟ್ಟಿಲ್ಲ, ಹಿಂದೂ ಸಹೋದರರಿಗೆ ಕೊಟ್ಟಿಲ್ಲ. ಹಲವಾರು ನನ್ನಲ್ಲಿ ದಾಖಲೆಗಳಿವೆ. ಹಲವಾರು ಸ್ವಾಮೀಜಿಗಳು ನಾವು ಕೂತ್ಕೊಂಡು ಮಾತಾಡಿ 19 ಎಕರೆ 20 ಎಕರೆ ಜಾಗ ವಕ್ಫ್ ಆಸ್ತಿಯಲ್ಲಿ ಟೆಂಪಲ್ ಇದು ಏನು ದೇವಸ್ಥಾನ ನಡೆಸುವ ಶಾಲಾ ಕಾಲೇಜುಗಳು ಇದೆ. ನಾವು ಅದನ್ನ ಈಗ ಟೈಮ್ ಬಂದಾಗ ನಾನು ಹೇಳ್ಬೋದು. ಯಾಕಂದ್ರೆ ನಾವು ಚರ್ಚೆ ಮಾಡಿದೀವಿ, ಅಲ್ಲಿ ನಾವು ಟಚ್ಚೇ ಮಾಡಿಲ್ಲ. ಸೌಹಾರ್ದತೆಗೆ ಏನೆಲ್ಲ ಬೇಕು ಅದೆಲ್ಲ ನಾವು ಮಾಡಿದೀವಿ. ನ್ಯೂಸ್ ಅವರ್ ಸ್ಪೆಷಲ್ ನಲ್ಲಿ ಇನ್ನೊಂದು ಸಣ್ಣ ಬ್ರೇಕ್ ನ ಸಮಯ. ಬ್ರೇಕ್ ನಂತರ ಶಫಿ ಸಹಾದಿ ಅವರ ಜೊತೆಗೆ ವಕ್ಫ್ ಅಮೆಂಡ್ ಈ ದೇಶದ ಅತಿ ದೊಡ್ಡದು. ಹೌದು, ಆ ಕೋರ್ಟ್ ಏನ್ ಹೇಳುತ್ತೆ ಅದು ನಮಗೆ ಸಮ್ಮತಿಸಿದೆ. ಅಲ್ಲ, ಬಾಬ್ರಿ ಮಸೀದಿ ವಿಚಾರ 4 ವರ್ಷಗಳ ಕಾಲ ಮಸೀದಿ ಆಗಿತ್ತು. ರಾಮ ಜನ್ಮಭೂಮಿಗಿಂತ ಸುಪ್ರೀಂ ಕೋರ್ಟ್ ಇದು ಕೊಟ್ಟು ಏನು ಎಲ್ಲಿ ಹೋರಾಟ ಮಾಡಿದ್ರು? ನಡೆದಿಲ್ಲ. ಅಯೋಧ್ಯೆ ಇಲ್ಲ ಇಲ್ಲ ಅದು ಅಲ್ಲ. ಅದು ಅಯೋಧ್ಯೆ ಟ್ರಸ್ಟ್ ಅಲ್ಲಿ ಒಬ್ಬ ಡಿ ಸಿ ಇರ್ಬೇಕು. ಅಜಿತ್ ಇದು ಸಾಂದರ್ಭಿಕವಾಗಿ ಹೇಳ್ತಾರೆ. DC ಹಿಂದೂ ಯಾತರನಾದರೆ ಆಗ್ಬಾರ್ದಂತಿದೆ. ಎಲ್ಲಿ ರಾಮ ಜನ್ಮಭೂಮಿ ಟ್ರಸ್ಟ್ ಅಲ್ಲಿ ಮುಸ್ಲಿಂ ಬೇಕು. ಅದೊಂದು ಕ್ಲಾರಿಟಿ ಸಿಕ್ಬಿಡ್ಲಿ. ರಾಮ ಮಂದಿರದ ಟ್ರಸ್ಟ್, ರಾಮ ಮಂದಿರದ ಟ್ರಸ್ಟ್ ಇನ್ಯಾವುದೋ ಟ್ರಸ್ಟಿಗೆ ಬೇರೆ ಬೇರೆ ಆಸ್ತಿಗಳನ್ನು ತಂದು ಅಂತ ಹೇಳಿ ಅಧಿಕಾರ ಇಲ್ಲ ಸರ್. ವಕ್ಫ್ ಬೋರ್ಡ್ಗಿದೆ, ವಕ್ಫ್ ಬೋರ್ಡ್ಗಿದೆ. ಆದ್ರಿಂದ ಹೇಳುವ ಅಧಿಕಾರ ಮಾತ್ರ ಒಪ್ಪಿಕೊಂಡು ಅದಕ್ಕೆ ರಾಮ ಮಂದಿರ ಟ್ರಿಬ್ಯುನಲ್ ಇಲ್ಲ. ರಾಮ ಮಂದಿರ ಟ್ರಿಬ್ಯುನಲ್ ಇಲ್ಲ, ವಕ್ಫ್ ಟ್ರಿಬ್ಯುನಲ್ ಇದೆ. ಮಾಡಿ